ಮಾರ್ಕೆಟ್ ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಮಾಡ್ತಾ ಹೋದ್ರು. ಬಟ್ ಸ್ಟಾಕ್ ಮಾರ್ಕೆಟ್ ನ ಯಾರು ನಿಲ್ಸಿದ್ರು ಅಂದ್ರೆ ಈ ವರ್ಷ ಪಾಸಿಟಿವ್ ರಿಟರ್ನ್ಸ್ ಅಲ್ಲಿ ಈ ನ್ಯೂಸ್ ಚಾನಲ್ ಕೊಡೋ ರಿಪೋರ್ಟ್ಗಳಿಗೆ ನೀವು ನ್ಯೂಸ್ ಚಾನಲ್ 100% ಕರೆಕ್ಟ್ ಆಗಿರೋ ನ್ಯೂಸಸ್ ನ ಕೊಡುತ್ತಾ ನಂಗೆ ನಂಬಿಕೆ ಇಲ್ಲ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಮಾರ್ಕೆಟ್ಸ್ 2025 ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತು, ಯಾವ ಸ್ಟಾಕ್ ಮೇಲೆ ಹೋಗಿದೆ, ಯಾವ ಸ್ಟಾಕ್ ಕೆಳಗಡೆ ಬಿದ್ದೋಗುತ್ತೆ, ಯಾವ ಸೆಕ್ಟರ್ ಎಷ್ಟು ಪರ್ಸೆಂಟ್ ಇಟ್ಟಿದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 2025 ಸೈಕಾಲಜಿ ಏನಿತ್ತು, FII ಏನ್ ಮಾಡ್ತಾ ಇದ್ರು, DII ಏನ್ ಮಾಡ್ತಾ ಇದ್ರು, ನಮ್ SIPs ಯಾವ ತರ ಹೋಗ್ತಿತ್ತು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಮಾರ್ಕೆಟ್ 2025 ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತು ಅಂತ ನಿಫ್ಟಿ ಸೆನ್ಸೆಕ್ಸ್ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2025 ದ ಮಾರ್ಕೆಟ್ ರೌಂಡ್ ಅಪ್ ವಿಡಿಯೋ ಇದಾಗಿರುತ್ತೆ. ಕಂಪ್ಲೀಟ್ ಆಗಿ ಎಷ್ಟು ಶಾರ್ಟ್ ಟರ್ಮ್ ಅಲ್ಲಿ ಆಗುತ್ತೋ ಅಷ್ಟು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫಸ್ಟ್ ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್. ನಿಮಗೆ ಗೊತ್ತು ನಿಫ್ಟಿ 50 ಅಂದ್ರೆ ಟಾಪ್ 50 ಕಂಪನೀಸ್ ಆಫ್ ಇಂಡಿಯಾ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪ್. ಸೆನ್ಸೆಕ್ಸ್ ಅಂದ್ರೆ ಟಾಪ್ 30 ಕಂಪನೀಸ್ ಆಫ್ ಇಂಡಿಯಾ, ಅದು ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪ್. ಅಲ್ಲಿರೋ 50 ಕಂಪನೀಸ್ ಇಲ್ಲಿ 30 ಕಂಪನೀಸ್ ಸೇಮೇ ಇರುತ್ತೆ. ಬಟ್ ನಿಫ್ಟಿ 50 ಅಲ್ಲಿ ಏನಂತೆ 20 ಕಂಪನೀಸ್ ಜಾಸ್ತಿ ಇರುತ್ತೆ. ಓಕೆನಾ? ನಿಫ್ಟಿ 50 ಓಕೆನಾ ಲಾಸ್ಟ್ 2025 ಇಂದ ಡಿಸೆಂಬರ್ 31st ಕ್ಲೋಸ್ ಆಗೋವರೆಗೂ ನಾನು ವಿಡಿಯೋ ಮಾಡ್ತಾ ಇರೋವರೆಗೂ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದ್ರೆ 10.5% ಅಷ್ಟು ರಿಟರ್ನ್ಸ್ ನ ಡಿಲಿವರ್ ಮಾಡಿದ್ದೆ ನಿಫ್ಟಿ 50. ನಾನು ಅವಾಗ ಹೇಳಿದೆ ನಿಫ್ಟಿ 50 ಅಲ್ಲಿರೋ ಸ್ಟಾಕ್ಸ್ ಮೈನ್ ವೈಟೇಜ್ ಸೆನ್ಸೆಕ್ಸ್ ಅಲ್ಲಿ ಕೂಡ ಇರುತ್ತೆ. ಅದೇ HDFC, ಅದೇ ರಿಲಯನ್ಸ್, ಅದೇ ICICI ಬ್ಯಾಂಕ್, ಅದೇ ITC, ಅದೇ ಏರ್ಟೆಲ್, ಅದೇ ಇರುತ್ತೆ. ಸೊ ಆಲ್ಮೋಸ್ಟ್ ಸೆನ್ಸೆಕ್ಸ್ ಕೂಡ 9% ನ ಡಿಲಿವರ್ ಮಾಡಿದೆ. ಸೊ ನಿಫ್ಟಿ ಏನಾಗಿದೆ ಅಂದ್ರೆ 10 ಇಯರ್ಸ್ ಪ್ರಾಫಿಟ್ ಅಲ್ಲೇ ಕ್ಲೋಸ್ ಆಗಿದೆ. ಅಂದ್ರೆ 10th ಇಯರ್ ಗ್ರೀನ್ ಅಲ್ಲೇ ಕ್ಲೋಸ್ ಆಗಿದೆ. ಸಿ, ನೀವು ಆಕ್ಚುಲಿ ಕ್ರಾಶ್ ನೋಡಿಲ್ಲ, ನಾನು ಕ್ರಾಶ್ ನೋಡಿಲ್ಲ. ಬಿಕಾಸ್ ನಾವೆಲ್ಲ ಇವಾಗ ಇನ್ವೆಸ್ಟರ್ಸ್. ನಾನು ಒಂದು 5-4 ಇಯರ್ಸ್ ಇಂದ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ನೀವು ಕೂಡ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ. ಕ್ರಾಶ್ 10% ಗಿಂತ ಜಾಸ್ತಿ ಆಗೋದನ್ನ ಕ್ರಾಶ್ ಅಂತೀವಿ. ಈ 10%, 20% ಎಲ್ಲ ಕರೆಕ್ಷನ್. 30%, 40%, 50% ಕೂಡ ಆಗಿತ್ತು. 2008 ಅಲ್ಲಿ 50+ ಕೂಡ ಆಗಿತ್ತು. ಸೊ ನಿಫ್ಟಿ ಆಲ್ಮೋಸ್ಟ್ 10th ಇಯರ್ ಈ ವರ್ಷ ಅಂದ್ರೆ 10 ಇಯರ್ಸ್ ಕಂಟಿನ್ಯೂಟಿ ಆಗಿ ನಮಗೆ ಪಾಸಿಟಿವ್ ರಿಟರ್ನ್ಸ್ ನ ಡಿಲಿವರ್ ಮಾಡಿದೆ. ಈವನ್ ವಿತ್ ಗ್ಲೋಬಲ್ ವಾಲಟಿಲಿಟಿ. FII ಅವರು ಅಂದ್ರೆ ಈ ವರ್ಷ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಮಾರ್ಕೆಟ್ ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಮಾಡ್ತಾ ಹೋದ್ರು. ಬಟ್ ಸ್ಟಾಕ್ ಮಾರ್ಕೆಟ್ ನ ಯಾರು ನಿಲ್ಸಿದ್ರು ಅಂದ್ರೆ ಈ ವರ್ಷ ಪಾಸಿಟಿವ್ ರಿಟರ್ನ್ಸ್ ಅಲ್ಲಿ ಅದೇ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಮೊದಲು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಲ್ಲ ಅಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಇಲ್ಲ ಅಂದ್ರೆ ಲೈಕ್ ಮ್ಯೂಚುವಲ್ ಫಂಡ್ಸ್ ಅವ್ರು ಆಗಿರ್ಲಿ, LIC ಅವ್ರು ಆಗಿರ್ಲಿ, ನಮ್ಮ ರಿಟೇಲರ್ಸ್ ಆಗಿರ್ಲಿ, ಅವ್ರು ಯಾರು ಇಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಲ್ಲ. ಫಾರಿನ್ ಅವ್ರು ಇಲ್ಲ ಅಂದ್ರೂ ಕೂಡ ಸ್ಟಾಕ್ ಮಾರ್ಕೆಟ್ ನಿಲ್ಸಬಹುದು ಅನ್ನೋ ತಾಕತ್ತು ಇವಾಗ ನಮಗ್ ಬಂದಿದೆ. ಈ ವರ್ಷ FII ಅವರು ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಮಾಡಿದ್ರು. ಡೇ ಅವರು ಅದಕ್ಕೆ ಭಯ ಪಡೆದಿರ ಇನ್ವೆಸ್ಟ್ ಮಾಡ್ತಾ ಹೋಗಿದ್ದಾರೆ. SIPs ನ ಕಂಟಿನ್ಯೂ ಮಾಡ್ತಾ ಹೋಗಿದ್ದಾರೆ, ನಿಲ್ಸಿದ್ದಾರೆ. ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಪ್ರೌಡ್ ಆಗಿ ಫೀಲ್ ಆಗಿ, ಬಿಕಾಸ್ ನೀವು ಎಷ್ಟೋ ಒಂದಷ್ಟು ಪಾಯಿಂಟ್ಸ್ ಕೂಡ ಹೆಲ್ಪ್ ಮಾಡಿರ್ತೀರಾ ನಿಫ್ಟಿಗೆ ಪಾಸಿಟಿವ್ ಆಗಕ್ಕೆ. ಎಷ್ಟು 0.001% ಎಷ್ಟಾಗಿರ್ಲಿ ನೀವು ಕೂಡ ಇನ್ವೆಸ್ಟ್ ಮಾಡಿ ಹೋಲ್ಡ್ ಅಲ್ಲಿ ಇಟ್ಟಿದ್ರೆ ಪಾಸಿಟಿವ್ ಅಲ್ಲಿ ಹೇಳ್ತೀರಾ. ನೆಕ್ಸ್ಟ್ ಟಾಪ್ ಗೈನರ್ಸ್ ಯಾರು ಈ ಸ್ಟಾಕ್ಸ್ ಅಲ್ಲಿ? ಅಂದ್ರೆ ಯಾವ ಸ್ಟಾಕ್ಸ್ ಅಲ್ಲಿ ಟಾಪ್ ಗೈನ್ ಆಗಿದೆ? ನೀವು ಸ್ಟಾಕ್ ಮಾರ್ಕೆಟ್ 10% ಡಿಲಿವರ್ ಮಾಡಿದ್ದೆ ಅಂದ ತಕ್ಷಣ ಎಲ್ಲಾ ಸೆಕ್ಟರ್ ಅಲ್ಲೂ 10% ಡಿಲಿವರ್ ಮಾಡತ್ತಾ? ಒಳ್ಳೆ ಸ್ಟಾಕ್ಸ್ ಚೆನ್ನಾಗಿ ಡಿಲಿವರ್ ಮಾಡುತ್ತೆ. ಆ ಸ್ಟಾಕ್ಸ್ ಯಾವ್ದು? ಟಾಪ್ 5 ಸ್ಟಾಕ್ಸ್ ನಾನು ಹೇಳ್ತೀನಿ. ಓಕೆನಾ? ಫಸ್ಟ್ ಬಂದ್ಬಿಟ್ಟು ಶ್ರೀರಾಮ್ ಫೈನಾನ್ಸ್ ಅವರು. ಶ್ರೀರಾಮ್ ಫೈನಾನ್ಸ್ ಸ್ಟಾಕ್ ಯಾರಾದ್ರೂ ಲಾಸ್ಟ್ ಇಯರ್ 2025 ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜನವರಿಲಿ 2025 ಡಿಸೆಂಬರ್ ಕ್ಲೋಸಿಂಗ್ ಅಷ್ಟೊತ್ತಲ್ಲಿ 72% ಅಷ್ಟು ರಿಟರ್ನ್ಸ್ ಬರ್ತಾ ಇತ್ತು. ಯಾವ್ದ್ರಲ್ಲಿ? ಶ್ರೀರಾಮ್ ಫೈನಾನ್ಸ್ ಅಲ್ಲಿ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಮಾರುತಿ ಸುಜುಕಿಯಲ್ಲಿ. ಮಾರುತಿ ಸುಜುಕಿ ಚೆನ್ನಾಗಿ ಸೇಲ್ಸ್ ಮಾಡಿದೆ. ಸ್ಟಾಕ್ ಅಲ್ಲೂ ಜನ ತುಂಬಾ ಇನ್ವೆಸ್ಟ್ ಮಾಡ್ತಾ ಹೋಗಿದ್ದಾರೆ. ಮೋಟಾರ್ ಫೀಲ್ಡ್ ಗೂ ಒಂಥರ ಪ್ಲಸ್ ಇತ್ತು ಬಿಕಾಸ್ ಆಫ್ GST ರಿಫಾರ್ಮೇಶನ್ ಆಯ್ತಲ್ಲ. ಅದರಿಂದ ಆಟೋ ಸೆಕ್ಟರ್ ಗೂ ಚೆನ್ನಾಗಿ ಬೂಮ್ ಆಯ್ತು. ಮಾರುತಿ ಸುಜುಕಿ ಸೇಲ್ಸ್ ಸೂಪರ್ ಆಗಿದೆ. 57% ರಿಟರ್ನ್ ಕೊಟ್ಟಿದೆ. ನೆಕ್ಸ್ಟ್ ಅದೇ ತರ ಮೋಟಾರ್ ಫೀಲ್ಡ್ ಅಲ್ಲಿ HR ಮೋಟಾರ್ಸ್ 52% ರಿಟರ್ನ್ಸ್ ಇದೆ. ಹಿಂದಾಲ್ಕೋ ಮೆಟಲ್ಸ್ ಏನಾಗ್ತಿದೆ? ಈ ಗೋಲ್ಡ್, ಸಿಲ್ವರ್, ಕಾಪರ್. ನೀವೆಲ್ಲರೂ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಕಾಪರ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಕಾಪರ್ 100% ಪ್ಲಸ್ ರಿಟರ್ನ್ಸ್ ಇದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆ ಕಾಪರ್ ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುವಂತ ಸ್ಟಾಕ್ ಬಂದ್ಬಿಟ್ಟು ಯಾವ್ದು? ಹಿಂದೂಕೋಲ್. ಸೊ ಅದು ಕೂಡ 47% ರಿಟರ್ನ್ಸ್ ನ ಡಿಲಿವರ್ ಮಾಡಿದೆ. ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪನಿ ಅಂದ್ರೆ ನಮ್ದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಕಂಪನಿ. ಯಾಕೆ GST ಅಲ್ಲಿ ಯಾರ್ಯಾರು ಇನ್ಶೂರೆನ್ಸ್ ತಗೊಂತಾರ ಅವ್ರು 18% ನ ರಿಮೂವ್ ಮಾಡಿದ್ರು. ಮೊದಲು ಇನ್ಶೂರೆನ್ಸ್ ತಗೊಂಡ್ರೆ 18% GST ಕಟ್ತಾ ಇದ್ವಿ. ಇವಾಗ ಅದನ್ನ ಕಂಪ್ಲೀಟ್ ರಿಮೂವ್ ಮಾಡಿದ್ರು. ಜನ ಅವ್ರ ಪ್ರೊಟೆಕ್ಷನ್ ಗೋಸ್ಕರ ಸ್ವಲ್ಪ ಕಾಸ್ಟ್ ಅಲ್ಲಿ ಎಫಿಷಿಯನ್ಸಿ ಸಿಗುತ್ತಲ್ಲ ಅಂತ ತುಂಬಾ ಬೈ ಮಾಡ್ತಾ ಹೋದ್ರು. ಪ್ಲಸ್ ಇದು ಒಂದು ಪಾಸಿಟಿವ್ ನ್ಯೂಸ್ ಆಗಿತ್ತು. ಸೊ ಅದರಿಂದ ಅದು ಕೂಡ 46% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ 2025 ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನ ದುಡ್ಡು ಕಳ್ಕೊಂಡಿರೋದು ಎಲ್ಲಿ? ಜನ ದುಡ್ಡು ಎಲ್ಲಿ ಕಳ್ಕೊಂಡಿದ್ದಾರೆ? ಯಾವ ಸ್ಟಾಕ್ ಅಲ್ಲಿ ಕಳ್ಕೊಂಡಿದ್ದಾರೆ ಅಂದ್ರೆ ನಮ್ಗೆಲ್ಲ
ಎಲ್ಲರಿಗೂ ಇಷ್ಟ ಆಗಿರೋದು ಅಂತ ರತನ್ ಟಾಟಾ ಸರ್ ಅವರ ಕಂಪನಿ. ಸೊ ಟಾಟಾ ಮೋಟಾರ್ಸ್ 50% ಅಷ್ಟು ಶೇರು ಬಿದ್ದೋಗಿದೆ. ಯಾರಾದ್ರೂ ಟಾಟಾ ಮೋಟಾರ್ಸ್ ಅಲ್ಲಿ ಲಾಸ್ಟ್ ಇಯರ್ ಏನಾದ್ರು ಒಂದು 100 ರೂಪಾಯಿ ಹಾಕಿದ್ರೆ ಇವಾಗ 50 ರೂಪಾಯಿ ಇರೋದು, 1 ಲಕ್ಷ ಹಾಕಿದ್ರೆ 50 ರೂಪಾಯಿ ಇರೋದು. ಸೊ ಇದನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಡಿ. ಈ ವಿಡಿಯೋ ನೋಡ್ಕೊಂಡು, ಈ ವಿಡಿಯೋ ಜಸ್ಟ್ ನಾನು ಎಜುಕೇಶನಲ್ ಪರ್ಪಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ನನ್ನ ವ್ಯೂ ಲಾಸ್ಟ್ ಇಯರ್ ಏನೇನಾಗಿದೆ 2025 ಅಂತ ಆ ಫಿಗರ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ TCS ಅಗೇನ್ ಟಾಟಾ ಅವ್ರದ್ದೆ. TCS ಆಲ್ಮೋಸ್ಟ್ 21% ಅಷ್ಟು ಬಿದ್ದೋಯ್ತು. ನೆಕ್ಸ್ಟ್ ITC ಇಂಡಿಯನ್ ಟೊಬ್ಯಾಕೋ ಕಂಪನಿ. ನಿಮ್ಗೆ ಗೊತ್ತು ಸಿನ್ ಪ್ರಾಡಕ್ಟ್ಸ್ ಅಂತಾರೆ. ಏನ್ ಸಿನ್ ಪ್ರಾಡಕ್ಟ್ಸ್ ಅಂದ್ರೆ ಈ ಸ್ಮೋಕಿಂಗ್ ಟೊಬ್ಯಾಕೋ ಅಂತದ್ದು. ಅದ್ರಲ್ಲಿ ಆಲ್ಮೋಸ್ಟ್ 79% 80% ನಮಗೆ ಇಂಡಿಯನ್ ಟೊಬ್ಯಾಕೋ ಕಂಪನಿ ನಥಿಂಗ್ ಬಟ್ ITC ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡೋದೇ 80%. ಅದು ಇದು FMCG ಒಂದು 15 to 20% ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದು ಕೂಡ ಆಲ್ಮೋಸ್ಟ್ 20% ಹತ್ತತ್ರ ಫಾಲ್ ಆಗ್ಬಿಟ್ಟಿದೆ. ನೆಕ್ಸ್ಟ್ HCL ಟೆಕ್ ಆಲ್ಮೋಸ್ಟ್ 15% ಫಾಲ್ ಆಗಿದೆ. ಸೊ IT ಸ್ಟಾಕ್ಸ್ ತುಂಬಾ ಕರೆಕ್ಷನ್ ಆಗಿದೆ. ಓಕೆನಾ, ನೋಡಿ ಡಿಪ್ಸ್ ಅಲ್ಲಿ ಬೈ ಮಾಡಬಹುದಾ ಅಂತ. ಇಲ್ಲಾಂದ್ರೆ IT ಬೀಸ್ ಏನಾದ್ರು ಪರ್ಚೇಸ್ ಮಾಡಿ. ಸೊ ಪರ್ಚೇಸ್ ಮಾಡಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಅಡ್ವೈಸರ್ ನ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ. ತುಂಬಾ ಕರೆಕ್ಷನ್ ಇದೆ IT ಅಲ್ಲಿ. ಅಂಡ್ ಆಟೋ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್ ಡಾಮಿನೇಟೆಡ್. ಈ ಇಯರ್ ಫುಲ್ಲಿ ಡಾಮಿನೇಷನ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ? PSU ಬ್ಯಾಂಕ್ಸ್ 30.5% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ ಇಯರ್ ಇಂದ. ಯಾರಾದ್ರೂ PSU ಬ್ಯಾಂಕ್ಸ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ 30% ಲೆಸ್ ಇರೋದು. ನೆಕ್ಸ್ಟ್ ಮೆಟಲ್ ಸೆಕ್ಟರ್. ಓಕೆನಾ, ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತಲ್ಲ. ಸೊ ಮೆಟಲ್ ಸೆಕ್ಟರ್ ಅವಾಗ ಹೇಳ್ನಲ್ಲ ಹಿಂದೂಕೋಲ್ ಅಂತ. ಸೊ ಆ ತರ ಮೆಟಲ್ ಸೆಕ್ಟರ್ ಬಂದ್ಬಿಟ್ಟು 29%. ನೆಕ್ಸ್ಟ್ ಆಟೋ ಸೆಕ್ಟರ್ ಆಲ್ರೆಡಿ ನಿಮಗೆ ಗೊತ್ತು. ಯಾಕಂದ್ರೆ ಮಾರುತಿ ಸುಜುಕಿ ಚೆನ್ನಾಗಿ ಮಾಡಿದೆ, ಐಚರ್ ಚೆನ್ನಾಗಿ ಮಾಡಿದೆ ಅಂದ್ರೆ ಎರಡು ಚೆನ್ನಾಗಿ ಮಾಡಿದ್ರೆ ಯಾವ್ದೋ ಒಂದು ಚೆನ್ನಾಗಿ ಮಾಡಿರಲ್ಲ. ಓಕೆನಾ, ಸೊ ಅದಕ್ಕೆ ಆಟೋ ಸೆಕ್ಟರ್ 23% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ವರಷ್ಟು ದುಡ್ಡು ಜನ ಎಲ್ಲಿ ಕಳ್ಕೊಂಡಿದ್ದಾರೆ? ಯಾವ ಸೆಕ್ಟರ್ ಅಲ್ಲಿ ಕಳ್ಕೊಂಡಿದ್ದಾರೆ ಅಂದ್ರೆ ಮೀಡಿಯಾ ಸೆಕ್ಟರ್. ಓಕೆನಾ, ಬಿಕಾಸ್ ನನ್ಗೂ ಹೋಗ್ತಾ ಹೋಗ್ತಾ ಮೀಡಿಯಾ ಸೆಕ್ಟರ್ ಮೇಲೆ ಅಷ್ಟು ವ್ಯೂ ಇಲ್ಲ. ಬಿಕಾಸ್ ಏನಕ್ಕಂದ್ರೆ ಮೊದಲು ಜನ ಕುತ್ಕೊಂಡು ಟಿವಿಯಲ್ಲಿ ಎಲ್ಲಾ ನ್ಯೂಸಸ್ ಕೇಳೋರು. ಈ ನ್ಯೂಸ್ ಚಾನಲ್ ಕೊಡೋ ರಿಪೋರ್ಟ್ ಗಳಿಗೆ ನೀವು ನ್ಯೂಸ್ ಚಾನಲ್ 100% ಕರೆಕ್ಟ್ ಆಗಿರೋ ನ್ಯೂಸಸ್ ನ ಕೊಡುತ್ತಾ? ನನಗೆ ನಂಬಿಕೆ ಇಲ್ಲ. ಹೋಗ್ತಾ 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 ಎಲ್ಲಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದಾರೆ. ಕೆಲವರು ಚೆನ್ನಾಗಿ ಮೀಡಿಯಾದಲ್ಲೂ ಕೂಡ ಚೆನ್ನಾಗಿ ಮಾಡ್ತಾ ಇದಾರೆ. ಬಟ್ ಕೆಲವೊಂದರಿಂದ ಎಲ್ಲರಿಗೂ ಇಂಪ್ಯಾಕ್ಟ್ ಆಗ್ತಿದೆ. ಓಕೆನಾ, ನಾನು ಎಲ್ಲಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಅದು -20% ವರಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ. ಓಕೆನಾ, ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಂತೂ 16.5% ಬಿದ್ದೋಗಿದೆ. ನೆಕ್ಸ್ಟ್ IT ಸೆಕ್ಟರ್ ಆಲ್ಮೋಸ್ಟ್ 13% ಕರೆಕ್ಷನ್ ಇದೆ. ಓಕೆನಾ, ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ 2026 ಅಲ್ಲಿ? ಬುಲ್ ರನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಇಲ್ಲ ಇದೇ ತರ ಕಂಟಿನ್ಯೂಟಿ ಇರುತ್ತಾ? ವಾಟ್ ಇಫ್ FIS ಕೀಪ್ ಆನ್ ಸೆಲ್ಲಿಂಗ್? ಬಿಕಾಸ್ ಅವ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತಾರೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಮ್ಮಿ ಹಾಕಿದ್ರೆ ಏನು? ವಿಲ್ ದ DI ಇನ್ಕ್ರೀಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಇಡ್ತಿರೋ ಈ ಎಫರ್ಟ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.